ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಬದ್ಧ ಕೋನಾಸನ, ಬಟರ್ಫ್ಲೈ ಎಕ್ಸಸೈಸ್ ಮಹಿಳೆಯರು ಪ್ರಾಕ್ಟೀಸ್ ಮಾಡಲೇಬೇಕು. ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇರೋರು, ಮಕ್ಕಳಾಗದೇ ಇರುವಂಥವ್ರು, ಆ ಜೊತೆಗೆ ಗರ್ಭಕೋಶದ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು, PCOD PCOS ಸಮಸ್ಯೆ ಇರೋರು ಬದ್ಧ ಕೋನಾಸನವನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಜೊತೆಗೆ ಕೆಲವರು ತುಂಬ ತೊಡೆಗಳು ದಪ್ಪ ಇದೆ, ಕೆಳ ಬೆನ್ನಿನ ಭಾಗ ತುಂಬ ನೋವು ಬರುತ್ತೆ ಅನ್ನೋರು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಹಾಗೆ ನಮ್ಮ ಹೊಟ್ಟೆಯ ಆರೋಗ್ಯಕ್ಕೂ ಇದು ತುಂಬಾ ಪ್ರಯೋಜನಕಾರಿ. ನಮ್ಮ ಗರ್ಭಕೋಶದ ಆರೋಗ್ಯವನ್ನ ಕಾಪಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಯಾವ ರೀತಿ ಮಾಡೋದು ನೋಡಿ. ಆರಾಮಾಗಿ ಕೂತ್ಕೊಳ್ಳಿ. ಈ ರೀತಿ ಕೂತ್ಕೊಳ್ಳಿ. ನೋಡಿ, ಈ ಎರಡು ಪಾದಗಳು ಜಾಯಿನ್ ಆಗಬೇಕು. ಈ ರೀತಿ ನೋಡಿ, ಹೀಗೆ ಜಾಯಿನ್ ಆಗಬೇಕು. ಎಷ್ಟು ಹಿಂದಕ್ಕೆ ಸಾಧ್ಯನೋ ಅಷ್ಟು ಹಿಂದಕ್ಕೆ ಕಾಲುಗಳನ್ನ ಎಳ್ಕೊಳ್ಬೇಕು. ತೀರಾ ಹೀಗೆ ಮುಂದೆ ಇಟ್ಕೊಂಡು ಮಾಡೋದಲ್ಲ. ಎಷ್ಟು ಹಿಂದಕ್ಕೆ ಸಾಧ್ಯನೋ ಅಷ್ಟು ಹಿಂದಕ್ಕೆ ಎಳ್ಕೊಳ್ಳಿ. ಎರಡು ಪಾದಗಳನ್ನ ಈ ರೀತಿ ಎರಡು ಕೈನ ಜಾಯಿನ್ ಮಾಡಿ, ಎರಡು ಹಸ್ತಗಳನ್ನ ಜಾಯಿನ್ ಮಾಡಿ ಇಟ್ಕೊಳ್ಳಿ. ನೋಡಿ, ಹೀಗೆ ಹೀಗೆ ತುಂಬಾ ಸ್ಪೀಡಾಗಿ ಮಾಡಲೇಬೇಕಂತ ಏನಿಲ್ಲ. ನಿಮಗೆ ಎಷ್ಟು ಮಾಡೋದಕ್ಕೆ ಸಾಧ್ಯ ಅಷ್ಟು ಈ ರೀತಿ ನೀವು ಈ ಬಟರ್ಫ್ಲೈ ತರ ಹೀಗೆ ಮಾಡಬೇಕು. ನೋಡಿ, ಹೀಗೆ ಬೆನ್ನನ್ನ ನೇರವಾಗಿ ಇಟ್ಕೊಂಡಿರ್ಬೇಕು, ನೇರವಾಗಿ ಕೂತ್ಕೊಳ್ಬೇಕು. ಕೆಳ ಬೆನ್ನಿನ ಭಾಗಕ್ಕೆ ತುಂಬಾನೇ ಒಳ್ಳೆಯದು. ನಮ್ಮ ಗರ್ಭಕೋಶಕ್ಕೆ ತುಂಬಾನೇ ಪ್ರಯೋಜನಕಾರಿ. ಮಕ್ಕಳಾಗದೇ ಇರೋ ಮಹಿಳೆಯರು, ಪುರುಷರು ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ಜೊತೆಗೆ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇರೋರು, ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರುವಂಥದ್ದು, ಆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿರುತ್ತೆ, ಅವರೆಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಒಂದು 5 ನಿಮಿಷ ಡೈಲಿ ಬೆಳಗ್ಗೆ ಸಂಜೆ ಪ್ರಾಕ್ಟೀಸ್ ಮಾಡಿ, ತುಂಬ ಒಂದು ಒಳ್ಳೆ ಪ್ರಯೋಜನ ಸಿಗುತ್ತೆ. ಜೊತೆಗೆ ನಿಮ್ಮ ಒಳ ಭಾಗದ ಒಂದು ತೊಡೆಯ ಭಾಗ ಏನಿರುತ್ತೆ ಅದು ಸ್ಟ್ರೆಂಥನ್ ಆಗುತ್ತೆ. ತೊಡೆಯ ಭಾಗ ದಪ್ಪ ಆಗ್ಬಿಟ್ಟಿರುತ್ತೆ, ಸಣ್ಣ ಆಗಬೇಕು ಅಂತಿರ್ತಾರೆ, ಅವರಿಗೂ ಕೂಡ ಇದು ತುಂಬಾನೇ ಒಳ್ಳೆಯದು. ಎಲ್ಲರೂ ಅದನ್ನ ಪ್ರಾಕ್ಟೀಸ್ ಮಾಡ್ಬೋದು. ತುಂಬ ಒಳ್ಳೆ ಪ್ರಯೋಜನ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.